ಅನುಷ್ಠಾನ ಮಾಡೋದ್ರಲ್ಲಿ ಯಾರು ಮುಂದೆ ಅಂತ ಇಲ್ಲಿ ನೋಡಿ ಎಕ್ಸಿಕ್ಯೂಷನ್ ಅಂತ ತಗೋಬೋದಾ? ಅಲ್ಲಲ್ಲ ಎನಿಥಿಂಗ್ ಎಕ್ಸಿಕ್ಯೂಷನ್. Okay. ಈ ಟೀಮ್ ಕಟ್ಟೋದು ಎಕ್ಸಿಕ್ಯೂಷನ್, ಒಂದು ಯೋಜನೆನ ಅನುಷ್ಠಾನಕ್ಕೆ ತರೋದು ಎಕ್ಸಿಕ್ಯೂಷನ್, ಅಥವಾ ಒಂದು ವಿಚಾರನ ನೀನು ತರೋದು ಎಕ್ಸಿಕ್ಯೂಷನ್, ಅಂದುಕೊಂಡಿದ್ದನ್ನ ಮಾಡಿ ತೀರ್ಸೋದು. ಕರೆಕ್ಟ್. ಅದನ್ನ ಎಕ್ಸಿಕ್ಯೂಷನ್ ಅಂತ ಕರಿತೀವಿ. ಉದಾಹರಣೆಗೆ ಅವ್ರಿಗೆ ಈಗ ಇಡಿದ್ ಬಂತು, ಯಾರಿಗೆ ಇಡಿದ್ ಬಂತು, ಇಡಿದ್ನ ಕೂಡ ಹ್ಯಾಂಡ್ಲ್ ಮಾಡಿದ್ದು ಕೂಡ ಎಕ್ಸಿಕ್ಯೂಷನ್ ಅಲ್ಲಿ ಬರ್ತದೆ. ದ ವೇ ಈ ಫೇಸ್ಡ್ ಇಟ್ ಅಂಡ್ ಎಕ್ಸಿಕ್ಯೂಟೆಡ್ ಥಿಂಗ್ಸ್. ಆದ್ರೂ ಅದಾದ್ಮೇಲೂ KPCC ಪ್ರೆಸಿಡೆಂಟ್ ಆಗಿದ್ದಾಗ್ಲೂ ಕೂಡ ಅಲ್ಲೆಲ್ಲೂ ಅವರು ಡಿಸ್ಟ್ರಾಕ್ಟ್ ಆಗ್ದಂಗೆ ಅಲ್ಲಿ ಫೋಕಸ್ ಮಾಡಿದ್ದು ಎಕ್ಸಿಕ್ಯೂಷನ್ ಬರ್ತದೆ. ಮತ್ತು ತೆಲಂಗಾಣದು ಮತ್ತು ಸೆಂಟ್ರಲ್ ಲೆವೆಲ್ದು ಅವ್ರು ಏನೇ ಜವಾಬ್ದಾರಿ ತಗೊಂಡ್ರು ಯಾರೇ ಇರ್ಬೋದು, ಏನಿದೆ ಅದು ನೋಡಿ ಮೇಡಮ್, ಈಗ ನೀವು 10ರಲ್ಲಿ 10 ಕೆಲಸ ತಗೊಂಡಿದ್ದೀರಾ, 10 ಕೆಲಸದಲ್ಲಿ 10 ಕೆಲಸನೂ ಈಡೇರಿಸಿದ್ರೆ ಅದು ಎಕ್ಸಿಕ್ಯೂಷನ್. ಸಿಚುವೇಶನ್ಸ್ ಏನಾದ್ರೂ ಬರ್ಲಿ, ಏನಾದ್ರೂ ಡಿಮ್ಯಾಂಡ್ ಮಾಡ್ಲಿ, ಕರೆಕ್ಟ್. ಅಲ್ಲಿ ತುಂಬಾ ಡಿಫ್ರೆನ್ಸ್ ಏನಿಲ್ಲ. ಅವ್ರಿಬ್ಬರಿಗೂ ನೋಡಿ, ನೀವು ನೋಡಿದ್ರೆ ಎರಡು ಪ್ರಬಲ ಸಿಂಹಗಳ ನಡುವೆ ಜಿದ್ದಾಜಿದ್ದಿ ಏನಿದೆ ಆ ರೀತಿ ಇದೆ. ಗೊತ್ತಾ ಸರ್, ಒಬ್ರು ಮಾಸ್ ಲೀಡರ್, ಇನ್ನೊಬ್ರು ಪವರ್ಫುಲ್ ಲೀಡರ್. ಎಲ್ಲಿ ಅಂತ ವ್ಯತ್ಯಾಸ ತೆಗಿತೀರಿ ನೀವು? ಮಾಸ್ ಲೀಡರ್ ಒಬ್ರು, ಪವರ್ಫುಲ್ ಲೀಡರ್ ಒಬ್ರು. ಅಲ್ಲ, ಇಬ್ರು ಮಾಸ್ ಲೀಡರ್. ಯಾಕೆಂದ್ರೆ ನೀವು ನೋಡಿ, ಒಬ್ಬರನ್ನ ಕಾರ್ಡರ್ ಬೇಸ್ ಲೀಡರ್ ಅಂತ ಕರಿತೀವಿ, ಅವರು ಆರ್ಗನೈಸೇಷನ್. ಇಲ್ಲಿವರೆಗೂ ಸಿದ್ದರಾಮಯ್ಯನವರು ಸಿಎಂ ಆಗಿ ಅವರು ಐಯಿಂದ ಶುರು ಮಾಡಿದಾಗಿಂದ he has projected himself always as a CM candidate, whereas DK Shivkumar till now has not projected himself as a CM candidate. ಯಾಕೆಂದ್ರೆ ಪಕ್ಷದ ಹೈಕಮಾಂಡ್ ಏನಿದೆ ಅದ್ರ ಆಧಾರದ ಮೇಲೆ ಒಬ್ಬ KPCC ಪ್ರೆಸಿಡೆಂಟ್ ಆಗಿ ಮಾತಾಡ್ತಾರೆ, ಒಬ್ಬ CM ಕ್ಯಾಂಡಿಡೇಟ್ ಆಗಿ ಇಲ್ಲಿವರೆಗೂ ಮಾತಾಡಿಲ್ಲ. ಸೊ ಇಲ್ಲಿ ನೋಡಿದ್ರೆ ಎಕ್ಸಿಕ್ಯೂಷನ್ ಲೆವೆಲ್ ಅಲ್ಲಿ he is having slight edge because ಯಾಕೆ ಅಂದ್ರೆ ಬಿಕಾಸ್ ಆಫ್ ಏಜ್ ಫ್ಯಾಕ್ಟರ್ ಆಲ್ಸೋ. ಮದಗಜಗಳ ಗುದ್ದಾಟ ಹಂಗಂದ್ರೆ ಮದಗಜಗಳೇ ಅಲ್ವಾ? ಮದಗಜಗಳೇ ಇಬ್ರು ಸಮ ಅಂದ್ರೆ ಇಬ್ರು ಪ್ರಬಲ್ರೆ. ಬಟ್ ಸರ್, ನನ್ಗೊಂದು ಡೌಟ್ ಇದೆ. ಎಸ್, ಅಹಿಂದ ಲೀಡರ್, ಮಾಸ್ ಲೀಡರ್ ಸಿದ್ದರಾಮಯ್ಯ, ಅಂಡ್ ಒಂದ್ ಒಳ್ಳೆ ನಂಬರ್ಸ್ ಇಟ್ಕೊಂಡಿದ್ದಾರೆ. ಜೊತೆಲಿರೋರು ಎಲ್ಲರ ಹತ್ರನೂ ಅವರ ಬೆಂಬಲ ಚೆನ್ನಾಗಿ ತಗೊಳ್ತಾ ಇದ್ದಾರೆ. DK ಶಿವಕುಮಾರ್ ಅಂತ ತಗೊಂಡಾಗ ಸೀನಿಯರ್ ವಯಸ್ಸಲ್ಲೂ ಕೂಡ ದೊಡ್ಡವರು ಸಿದ್ದರಾಮಯ್ಯ. ಬಟ್ DK ಶಿವಕುಮಾರ್ ನಾವು ಇಷ್ಟೊತ್ತು ಚರ್ಚೆ ಮಾಡ್ದಂಗೆ ರೈಡ್ಗಳಾದಾಗ ಅದನ್ನ ಚೆನ್ನಾಗಿ ಫೇಸ್ ಮಾಡಿದ್ದಾರೆ. ಬೇರೆ ಬೇರೆ ಸ್ಟೇಟ್ಗಳಲ್ಲಿ ತಮ್ಮ ಪಕ್ಷವನ್ನ ಗೆಲ್ಲಿಸ್ಕೊಂಡು ಬರೋ ಕೆಲಸ ಮಾಡಿದ್ದಾರೆ, ಅಂಡ್ ತಮ್ಮನ್ನೂ ಕೂಡ ಗೆಲ್ಲಿಸ್ಕೊಂಡಿದ್ದಾರೆ. ಸೊ ಹಿಂಗೆಲ್ಲ ಇದ್ದಾಗ ಸ್ವಲ್ಪ ಮಾರ್ಕ್ಸ್ ಅದ್ರಲ್ಲಿ ಜಾಸ್ತಿ ಅಂತಾನೆ. ಇಲ್ಲಿ ಅದೇ ಹೇಳದ್ನಲ್ಲ, ಈ ಕ್ಷಣದಲ್ಲಿ ಏನಾಗುತ್ತೆ, ಪ್ರತಿ ವರ್ಷನೂ ಬದಲಾಗ್ತಾ ಹೋಗುತ್ತೆ. ಇಲ್ಲಿ ಎಕ್ಸಿಕ್ಯೂಷನ್ ಅಂತ ಬಂದಾಗ ಏನಾಗುತ್ತೆ, KPCC ಅಧ್ಯಕ್ಷರಾಗಿ ಅವರು ಮಾಡದಂತ ಕೆಲಸ ಮತ್ತು ತೆಲಂಗಾಣದು ಇದೆರಡು ಬಹಳ ಪ್ರಮುಖವಾಗಿ ಕಾಣಿಸ್ಬರ್ತಾ ಇದೆ. ಮತ್ತು ಈಗ CM ಮತ್ತೆ DCM ಅಂದಾಗ ಏನಾಗಿದೆ, ಸರ್ಕಾರದಲ್ಲಿ ಈ ಪ್ರಸ್ತುತ ಸರ್ಕಾರದ್ದು ಯಾವುದೇ ಗ್ಯಾರಂಟಿ ಸ್ಕೀಮ್ ಇದ್ರೆ ಅದು ಕ್ರೆಡಿಟ್ ಬರೀ ಸಿದ್ದರಾಮಯ್ಯನವ್ರಿಗೆ ಹೋಗಲ್ಲ, ಅದು DKಗೂ ಕೂಡ ಹೋಗುತ್ತೆ. ಯಾಕೆ ಅಂದ್ರೆ ಮೊದಲನೇ ದಿನದಿಂದಲೇ ಸರ್ಕಾರದ ಎಲ್ಲಾ ಪೋಸ್ಟ್ಗಳಲ್ಲಿ ಸಿದ್ದರಾಮಯ್ಯನವರು ಮತ್ತೆ DK ಅವರು ಸಮಾನವಾಗಿ ಅವ್ರ ಫೋಟೋಗ್ರಾಫ್ಸ್ ಹಾಕೊಂಡಿದ್ದಾರೆ. ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಕೊಡುವಂತಹ ಗೌರವ ಬೇರೆ, DCM ನ ನೋಡುವಂತಹ ಲೆಕ್ಕವೇ ಬೇರೆ. ಬಟ್ ನಮ್ಮಲ್ಲಿ ಹಂಗ ಆಗ್ತಾ ಇಲ್ಲ. ಎಲ್ಲಿ ಸಿದ್ದರಾಮಯ್ಯ ಇರ್ತಾರ ಅಲ್ಲಿ DK ಶಿವಕುಮಾರ್ ಫೋಟೋ ಇದ್ದೇ ಇರುತ್ತೆ. ಕರೆಕ್ಟ್. ಸೊ ಓಕೆ, ತೂಕ ಅಲ್ಲಿ ನೋಡ್ಬೋದು, ನಾವು ಗಮನಿಸಬಹುದು. ಸೊ ಇಲ್ಲಿ ಒಟ್ಟಾರೆ ನೀವು ನೋಡಿದ್ರೆ ಅಗ್ರಿಗೇಟ್ ಅಂತ ತಗೊಂಡ್ರೆ, ಅಗ್ರಿಗೇಟ್ ಅಲ್ಲೂ ಕೂಡ ಚಾರ್ಟ್ ತಗೊಂಡ್ರೆ ಅಗ್ರಿಗೇಟ್ದು ನೋಡಿ, ಅಗ್ರಿಗೇಟ್ ಅಲ್ಲಿ 8.25 ಆಟಿಟ್ಯೂಡ್, ಆಪ್ಟಿಟ್ಯೂಡ್, ಕಮ್ಯುನಿಕೇಶನ್, ಎಕ್ಸಿಕ್ಯೂಷನ್, ಈ ನಾಲ್ಕು ತಗೊಂಡ್ರೆ 8.25 ಈ ಸಿದ್ದರಾಮಯ್ಯ, 8.38 ಸಂಘಟನಾ ಶಕ್ತಿ. ಇದು ನಾವಿಷ್ಟು ಇನ್ನೂ ಕೂಡ ಅನುಷ್ಠಾನದ ಬಗ್ಗೆ ನೋಡ್ತಾ ಇದ್ವಿ. ಈ ಗ್ರಾಫಿಕ್ಸ್ ನಾವು ಅವಾಗಲೇ ನೋಡಿದ್ವಿ ಸರ್, ನೀವು ಹೇಳಿದ್ರಿ ಒಬ್ಬೊಬ್ರು ಸ್ಲೈಟ್ ಆಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಾರೆ. ಇಬ್ಬರಿಗೂ 100ಕ್ಕೆ 100 ಇದೆ, ಬಟ್ ಮಾರ್ಕ್ಸ್ ಗಳು ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಒಬ್ಬೊಬ್ರಿಗೆ